ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ನಾನು ಸ್ಕಂದಕುಮಾರ ಶಾಸ್ತ್ರಿ. ಶಿವರಾತ್ರಿಯ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಪ್ರಾತಃ ಕಾಲದಿಂದ ಸಾಯಂಕಾಲ 4 ಯಾಮಗಳ ಪೂಜೆ ಅಂತ ಹೇಳಿ ಕರೀತೇವೆ. ರಾತ್ರಿಯಿಂದ ಒಳಗೊಂಡು ಮರುದಿವಸ ಸೂರ್ಯೋದಯದ ತನಕ ಆ ಕಾಲದಲ್ಲಿಯೂ ಕೂಡ ಏನನ್ನೂ ಸೇವಿಸದೆ, ಅರ್ಥಾತ್ ಬೆಳಗ್ಗಿನಿಂದ ಸಾಯಂಕಾಲದ ತನಕ ಫಲಾಹಾರವು, ನಿರಾಹಾರವು ಅತ್ಯಂತ ಶ್ರೇಷ್ಠವಾಗಿರ್ತದೆ, ನೀರಾಹಾರವು ಮಧ್ಯಮವಾಗಿರ್ತದೆ. ಅದೇ ರೀತಿ ಫಲಾಹಾರ ಎನ್ನುವಂತಹದ್ದು ಅಧಮ ಅಂತ ಹೇಳಿ ಪರಿಗಣನೆ ಮಾಡಲ್ಪಡ್ತದೆ. ಅಂತಹದ್ರಲ್ಲಿ ಫಲಾಹಾರವನ್ನಾದರೂ ನಾವು ಮಾಡಿಕೊಂಡು ಜೀವಿಸುವಂತಹದ್ದು ಈಗಿನ ಕಾಲಮಾನಕ್ಕೆ ಶ್ರೇಷ್ಠ ಅಂತ ಹೇಳಿ ಹೇಳಬಹುದು. ಯಾಕೆ ಕೇಳಿದ್ರೆ, ಫಲಾಹಾರ ಅಂತ ಹೇಳಿದ್ರೆ ಒಂದೊಂದು ದೇಶದಲ್ಲಿ ಪ್ರಚುರವಾಗಿ ನಾವು ದಿನನಿತ್ಯ ಸೇವಿಸುವಂತಹ ಆಹಾರ ಏನಿರ್ತದೋ ಅದನ್ನ ಬಿಡುವಂತಹದ್ದೇ ನಾವು ಫಲಾಹಾರ ಅಂತ ಹೇಳಿ ಕರೆಯಲ್ಪಡ್ತೇವೆ. ಯಾಕೆ ಕೇಳಿದ್ರೆ, ಕರ್ನಾಟಕದಲ್ಲಿ ಅಕ್ಕಿಯನ್ನ ಬೆಳೆದು ಅದನ್ನ ಅಕ್ಕಿಗೆ ನೀರು ಮತ್ತು ಬೆಂಕಿ ಎರಡೂ ಸೇವಿದಾಗ ನಾವು ಅದನ್ನ ಆಹಾರ ಅಂತ ಹೇಳಿ ಇಲ್ಲಿ ಪರಿಗಣನೆ ಮಾಡಲ್ಪಡ್ತೇವೆ. ಕೇವಲ ಬೆಂಕಿಯಲ್ಲಿ ಅಕ್ಕಿಯನ್ನ ಹುರಿದ್ರೆ ಅದು ಮಂಡಕ್ಕಿ ಅಂತ ಹೇಳಿ ಕರಿತೇವೆ. ಇನ್ನು ಕೇವಲ ನೀರಿನಲ್ಲಿ ಅದ್ದಿಟ್ಟರೂ ಕೂಡ ಅದು ಅಲ್ಲಿಗೆ ಮುಸುರೆ ಅಂತ ಹೇಳಿ ಎಲ್ಲಿ ಕರಿತೇವೆ, ಅದು ಹೊಂದುವುದಿಲ್ಲ. ಆದರೆ ನೀರು ಮತ್ತು ಬೆಂಕಿ ಎರಡನ್ನೂ ಅದು ಸಂಬಂಧಪಟ್ಟಾಗ ಅವತ್ತಿನ ದಿವಸ ಅದು ಇಲ್ಲಿ ಸೇವಿಸಲಿಕ್ಕೆ ಯೋಗ್ಯವಲ್ಲ ಅಂತ. ಯಾಕೆ ಕೇಳಿದ್ರೆ, ದಿನನಿತ್ಯ ಸೇವಿಸುವಂತಹ ಆಹಾರವಾದ ಕಾರಣ ಅದು ನಮಗೆ ಶಕ್ತಿಯ ಜೊತೆಗೆ ಪ್ರಚುರವಾಗಿ ಸೇವಿಸಿದಾಗ ಜಾಡ್ಯಕ್ಕೆ ಅದನ್ನು ನಮ್ಮನ್ನ ತಳುತ್ತದೆ ಎನ್ನುವಂತಹ ಉದ್ದೇಶ. ಇನ್ನು ಮಹಾರಾಷ್ಟ್ರ ಇತ್ಯಾದಿ ರಾಜ್ಯಗಳನ್ನು ನಾವು ನೋಡಿದಾಗ ಅಲ್ಲಿ ಗೋಧಿ ಅತ್ಯಂತ ಪ್ರಚುರವಾಗಿ ಬೆಳೆಯುವಂತಹ ವಿಚಾರ. ಹಾಗಾಗಿ ಗೋಧಿ ಎನ್ನುವಂತಹದ್ದು ಅಲ್ಲಿ ಅವತ್ತಿನ ದಿವಸ ನಿಷೇಧವಾಗಿರ್ತದೆ ಅಂತ. ಇನ್ನು ಸಾಬಕ್ಕಿ ಇತ್ಯಾದಿಗಳನ್ನ ಬಳಸಿಕೊಂಡು ಅಥವಾ ಅವಲಕ್ಕಿ ಇತ್ಯಾದಿಗಳನ್ನ ನಾವು ಬಳಸಿಕೊಂಡು ಆಹಾರವನ್ನ ಸೇವಿಸುವಂತಹದ್ದು ಫಲಾಹಾರ ಎನ್ನುವಂತಹ ಒಂದು ದೃಷ್ಟಿಯೇ ನಮಗೆ ಸಿಗ್ತದೆ ಅಂತ. ಇನ್ನು ಹಣ್ಣು ಹಂಪಲನ್ನು ಮಾತ್ರ ಸೇವಿಸುವುದಿದ್ರೆ ಅದು ಸೂಕ್ತವಾಗಿ ಫಲಾಹಾರ ಎನ್ನುವಂತಹ ಶಬ್ದವನ್ನ ನಮಗೆ ಸಂಬಂಧಗೊಳ್ಳುತ್ತದೆ. ಹಾಗಾಗಿ ಫಲಾಹಾರ ಅಂತ ಹೇಳಿದ್ರೆ ಕೇವಲ ಹಣ್ಣು ಹಂಪಲು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿಯೂ ಕೂಡ. ಇನ್ನು ರಾತ್ರಿಯ ದಿವಸ ಪೂಜಾ ಆರಂಭದ ನಂತರ ಮರುದಿವಸ ಬೆಳಗ್ಗಿನ ತನಕ ಕೇವಲ ಫಲಾಹಾರವನ್ನು ಮಾಡದೆ ದೇವತಾ ಆರಾಧನೆಯನ್ನು ಮಾಡುವಂತಹದ್ದು ನಮಗೆ ಏಕಾಗ್ರತೆಯಿಂದ ದೇವತಾ ಆರಾಧನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಅನುಕೂಲ ವಾತಾವರಣವನ್ನು ಸೃಷ್ಟಿಸ್ತದೆ. ಯಾಕೆ ಕೇಳಿದ್ರೆ, ಆಹಾರದತ್ತ ನಮ್ಮ ಮನಸ್ಸು ಹೋದಾಗ ಪುನಃ ದೇವರತ್ತ ಅದನ್ನು ಏಕೀಕರಣಗೊಳಿಸುವಂತಹದ್ದು ಅತ್ಯಂತ ಕಠಿಣ ವಿಚಾರವಾಗಿರ್ತದೆ. ಹಾಗಾಗಿ ಅವತ್ತಿನ ದಿವಸ ಫಲಾಹಾರವನ್ನ ಮಾಡಿಕೊಂಡೇ ಆರಾಧನೆಯನ್ನು ಮಾಡುವಂತಹದ್ದು ಅಥವಾ ನಿರಾಹಾರವನ್ನ ಮಾಡಿಕೊಂಡೇ ದೇವತಾ ಆರಾಧನೆಯನ್ನು ಮಾಡುವಂತಹದ್ದು ಶ್ರೇಷ್ಠ ವಿಚಾರವಾಗಿರುತ್ತದೆ.